ಏನಮ್ಮ ಸಹನ, ಯಾಕೆ ಅಳ್ತಿದ್ಯಾ? ಏನಾಗಿದಮ್ಮ? ಪಾಸ್ಟ್ರೆ, ನನ್ನ ಸರ್ವಸ್ವನೇ ಅನ್ಕೊಂಡಿರೋ ನನ್ನ ತಾಯಿನೇ ನಾನು ಕಳ್ಕೊಂಡೆ. ಈಗ ನನ್ನ ತಾಯಿ ನನ್ನ ಜೊತೆ ಇಲ್ಲ. ನನ್ನ ನೋವು ನನಗೆ ತುಂಬಾ ಆಗ್ತಿದೆ. ಇನ್ನು ಯಾರ ಸಲ ನಾನು ಜೀವಿಸ್ಬೇಕು? ಯಾರ ಸಲ ನಾನು ಬದುಕಬೇಕು? ಅಯ್ಯೋ ಅಮ್ಮ ಸಹನ, ಒಂದು ಮಾತು ಹೇಳ. ಕ್ರಿಸ್ತನಲ್ಲಿ ಮರಣಿಸಿದವರು ದೇವರ ಹತ್ರ ಭದ್ರವಾಗಿರ್ತಾರಮ್ಮ. ಈಗ ಅವರು ನಮ್ಮಿಂದ ದೂರವಾಗಿರ್ಬೋದು, ಆದರೆ ಮತ್ತೆ ಅವ್ರ ಜೊತೆ ನಾವು ನಿರಂತರವಾಗಿ ಜೀವಿಸ್ತೀವಿ. ಇದು ಯೇಸು ಸ್ವಾಮಿ ನಮಗೆ ಕೊಟ್ಟಿರುವ ಉನ್ನತವಾದ ಕೃಪೆ ಅಮ್ಮ. ದೇವರು ಪ್ರತಿಯೊಬ್ಬರಿಗೂ ಒಂದು ಬಾಧ್ಯತೆ ಕೊಟ್ಟು ಕಳಿಸಿರ್ತಾನೆ. ನಿನ್ನ ತಾಯಿ ತನ್ನ ಬಾಧ್ಯತೆಯನ್ನು ನೆರವೇರಿಸಿ ದೇವರ ಹತ್ರ ಹೋಗಿದ್ದಾಳೆ. ಮತ್ತೆ ಈಗ ನಿನಗೆ ಕೊಟ್ಟಿರುವ ಬಾಧ್ಯತೆಯನ್ನು ನೆರವೇರಿಸುವುದಕ್ಕಾಗಿ ನೀನು ಜೀವಿಸ್ಬೇಕಮ್ಮ. ಈಗ ನಿನ್ನ ಮನೆಗೆ ನೀನೇ ತಾಯಿ ಆಗಬೇಕು. ನಿನ್ನ ಕುಟುಂಬವನ್ನು ಕಾಪಾಡ್ಕೊಳ್ಬೇಕಮ್ಮ. ಒಂದು ಸಾರಿ ಸಮಾಧಾನವಾಗಿ ನೀನೇ ಆಲೋಚನೆ ಮಾಡು. ನನ್ನ ದೇವರ ಕೃಪೆ ಸದಾ ಕಾಲವನ್ನು ನಂಬಿದರೆ. ಹೌದು, ಅಮ್ಮ ದೇವ್ರ ಹತ್ರ ಇರ್ತಾಳಲ್ಲ, ನಾನು ಮತ್ತೆ ಒಂದಿನ ಅಮ್ಮನ ನೋಡ್ತೀನಿ. ಆದರೆ ನನಗೀಗ ಕೊಟ್ಟಿರುವ ಬಾಧ್ಯತೆಯನ್ನು ನೆರವೇರಿಸಬೇಕಾದ ಕರ್ತವ್ಯ ನನ್ನ ಮೇಲೆ ಇದೆಯಲ್ಲ, ನನ್ನ ಕುಟುಂಬನ ಕಾಪಾಡ್ಕೊಳ್ಬೇಕಾದ ಭಾರ ನನ್ನ ಮೇಲೆ ಈಗಿದೆಯಲ್ಲ. ಏಸಯ್ಯ, ಈ ನೋವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ನನಗೆ ಕೊಡು. ಈ ನನ್ನ ಕುಟುಂಬದ ಭಾರನ ಹೊರುವಂಥ ಕೃಪೆ ನನಗೆ ಕೊಡು. ನಾನೇ ನನ್ನ ಕುಟುಂಬಕ್ಕೆ ತಾಯಿಯಾಗಿ ನನ್ನ ಬಾಧ್ಯತೆ ನೆರವೇರಿಸುವ ತನಕ ನೀನು ನನ್ನ ಜೊತೆ ಇರು ಸ್ವಾಮಿ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య.